ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತ ಸಿನಿಮಾ 2025ರಲ್ಲಿ ರಿಲೀಸ್ ಆಗಿರುವಂತ ಜೂನಿಯರ್ ಎನ್ನುವ ಸಿನಿಮಾನ ಒಂದ್ ಲೈನಲ್ಲಿ ಹೇಳ್ಬೇಕಂದ್ರೆ, ಸಿನಿಮಾದ ಹೀರೋನಿಗೆ ಅವನ ತಂದೆ ಪ್ರೀತಿ ಗೊತ್ತಾಗದೆ ದೂರ ಹೋಗ್ತಾ ಇರ್ತಾನೆ. ತಂದೆ ಮಗಳನ್ನ ದೂರ ಮಾಡಿಕೊಂಡು ಮಗಳನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ಹೀರೋ ಫುಲ್ ಜಾಲಿಯಾಗಿ ಲೈಫ್ ನ ಲೀಡ್ ಮಾಡ್ತಾ ಇರ್ತಾನೆ. ಫ್ಯೂಚರ್ ಅಲ್ಲಿ ಅವನು ಮತ್ತೆ ಅವನ ಅಕ್ಕ ಇಬ್ರು ಫೇಸ್ ಟು ಫೇಸ್ ಎದುರುಗಡೆ ಆಗ್ತಾರೆ. ಅವರಿಬ್ಬರ ನಡುವೆ ಜಿದ್ದಿ ಬೀಳುತ್ತೆ. ಸರಿ, ಅವರ ನಡುವೆ ಏನಾಯ್ತು, ಅಪ್ಪನ ಪ್ರೀತಿ ಹೇಗೆ ಮಿಸ್ ಮಾಡ್ಕೊಳ್ತಾರೆ, ಮತ್ತೆ ಹೇಗೆ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಇವನ ಹೆಸರು ಕೋದಂಡ, ಹೆಂಡತಿ ಶ್ಯಾಮಲಾ. ಇವನಿಗೆ 45 ವರ್ಷ ಆದ್ರೂ ಮಕ್ಕಳು ಇರೋದಿಲ್ಲ. ಒಂದು ದಿನ ಹಾಸ್ಪಿಟಲ್ಗೆ ಹೋದಾಗ ಶ್ಯಾಮಲಾ ಗರ್ಭಿಣಿ ಅಂತ ಗೊತ್ತಾಗುತ್ತೆ. ಅವರು ಹ್ಯಾಪಿ ಆಗ್ತಾರೆ. ಆದ್ರೆ ಊರಿನ ಎಲ್ಲ ಜನರು ಈ ಸುದ್ದಿಯನ್ನ ಕೇಳಿ ಈ ವಯಸ್ಸಲ್ಲಿ ಇವರಿಗೆ ಮಗು ಅಂತ ಮಾತಾಡ್ತಾ ಇರ್ತಾರೆ. ಇದನ್ನ ಕೇಳೋಕೆ ಆಗದೆ ಇಬ್ರು ಊರನ್ನ ಬಿಟ್ಟು ಬೇರೆ ಕಡೆ ಹೋಗುವಾಗ ಬಸ್ಸಿನಲ್ಲಿ ಶ್ಯಾಮಲಾಳಿಗೆ ಒಂದು ಮಗು ಆಗುತ್ತೆ. ಕೋದಂಡ ಹ್ಯಾಪಿ ಆಗ್ತಾನೆ. ಆದ್ರೆ ಶ್ಯಾಮಲಾಳ ಜೀವ ಹೋಗಿರುತ್ತೆ. ನೆಕ್ಸ್ಟ್ 20 ವರ್ಷ ಆದ್ಮೇಲೆ ಸಿನಿಮಾನ ತೋರಿಸ್ತಾರೆ. ಇವನೇ ಸಿನಿಮಾದ ಹೀರೋ ಅಭಿನವ್. ಇನ್ನು ಇವನು ಕಮಲ್. ಇವಾಗ ಅವನಿರೋ ಕಾಲೇಜಲ್ಲಿ ಫೇರ್ವೆಲ್ ಪಾರ್ಟಿ ಇರುತ್ತೆ. ಅಭಿನವ್, ಇವತ್ತು ನಾವು ಇಲ್ಲಿ ನಡೆಯೋ ಗೇಮ್ ಅಲ್ಲಿ ಗೆಲ್ಲಬೇಕು, ಇಲ್ಲ 4 ವರ್ಷದಲ್ಲಿ ಮಾಡದೇ ಇರುವಂತಹ ಜಗಳವನ್ನ ಫೈಟ್ ಅನ್ನ ನಾವು ಇಲ್ಲಿ ಮಾಡಬೇಕು ಅಂತಾನೆ. ನೆಕ್ಸ್ಟ್ ಫೈಟ್ ಮಾಡೋಕೆ ಏನಾದರೂ ರೀಸನ್ ಹುಡುಕ್ತಾ ಇರ್ತಾನೆ. ಏನು ಸಿಗೋದಿಲ್ಲ. ಕೊನೆಗೂ ಕಪ್ ಗೆದ್ದ ಕಾಲೇಜ್ ಹುಡುಗರು ಅವರಿಗೆ ಲೂಸರ್ಸ್ ಅಂತ ಬೈತಾರೆ. ನೆಕ್ಸ್ಟ್ ಇದೇ ಒಂದು ರೀಸನ್ ಸಾಕು ಅಂತ ಒಬ್ಬನೇ ಅವರನ್ನ ಹೊಡೆದು ಅವರು ಗೆದ್ದಿರುವ ಕಪ್ಪನ್ನು ತಗೊಂಡು ಹೋಗ್ತಾನೆ. ನೆಕ್ಸ್ಟ್ ಅಭಿ ತಂದೆ ಅವನನ್ನ ಮೀಟ್ ಆಗೋಕ್ಕೆ ಹಾಸ್ಟೆಲ್ಗೆ ಬಂದಿರ್ತಾನೆ. ಅವನ ತಂದೆ, ನಾನು ನಿನ್ನ ಜೊತೆನೆ ಇಲ್ಲೇ ಇರ್ತೀನಿ, ನೀನು ನನ್ನ ಜೊತೆ ಮನೆಯಲ್ಲೇ ಇರುವಂತೆ ಅಂತ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಅವನ ಫ್ರೆಂಡ್ ಕಮಲ್ ಫೀಲ್ ಆಗ್ತಾ ಅಭಿ ಹೇಗೆ ಪರಿಚಯ ಆದ, ಯಾಕೆ ನಾನು ಫೀಲ್ ಆಗಿದ್ದೀನಿ ಅಂತ ಅವನ ಸ್ಟೋರಿಯನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. 3 ವರ್ಷದ ಹಿಂದೆ ಕಮಲ್ ಮತ್ತೆ ಇನ್ನೂ ಇಬ್ಬರಿಗೂ ಜಾಬ್ ಆಫರ್ ಲೆಟರ್ ಬಂದಿರುತ್ತೆ. ಹೋಗಿ ನೋಡಿದ್ರೆ ಈ ಆಫರ್ ಲೆಟರ್ಗಳನ್ನ ಇವನಿಗೆ ಅಭಿ ಕಳ್ಸಿರ್ತಾನೆ. ನಾನ್ ನಿಮ್ನ ಫ್ರೆಂಡ್ಸ್ ಮಾಡ್ಕೊಳ್ಳಿಕ್ಕೆ ಇದನ್ನ ಕಳ್ಸಿದ್ದು ಅಂತ ಹೇಳ್ತಾನೆ. ಕಮಲ್ ಇವನಿಗೆ ಬೈತಾನೆ. ಅಭಿ, ಯಾಕೆ ನಿಮ್ಮನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಂತ ಸ್ಟೋರಿ ಹೇಳ್ತಾನೆ. ಏನಂದ್ರೆ, ಅಭಿ ಚಿಕ್ಕವನಿದ್ದಾಗ ಅವನ ತಂದೆ ಅವನು ಎಲ್ಲೇ ಹೋದ್ರು ಅವನನ್ನ ಫಾಲೋ ಮಾಡ್ತಾ ಇದ್ರು. ಕ್ರಿಕೆಟ್ ಆಡ್ಬೇಡ ಅಂತ ಹೇಳ್ತಾ ಇದ್ರು. ಮತ್ತೆ ಹುಡುಗಿರು ಪ್ರಪೋಸ್ ಮಾಡಿದ್ರು ಅವರ ಕೈಯಲ್ಲಿ ರಾಖಿ ಕಳಿಸ್ತಾ ಇದ್ರು. ನನಗೆ ಲೈಫಲ್ಲಿ ಯಾವುದು ಹ್ಯಾಪಿ ಮೂಮೆಂಟ್ಸೇ ಇಲ್ಲ. ಅದಕ್ಕೆ ನನ್ನ ಅಪ್ಪನಿಂದ ದೂರ ಆಗಬೇಕು ಅಂತಾನೆ ಎಕ್ಸಾಮಲ್ಲಿ ಸ್ಟೇಟ್ ಲೆವೆಲ್ ಬಂದು ಈ ಕಾಲೇಜನ್ನು ಸೇರಿದ್ದೀನಿ. ಹಾಸ್ಟೆಲಲ್ಲಿ ಎಂಜಾಯ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ನನ್ನ ಲೈಫಲ್ಲಿ ಕಳೆದೋಗಿರುವಂಥ ಎಲ್ಲ ಮೆಮೊರಿಗಳನ್ನ ಮತ್ತೆ ತಗೋಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಇಂದ ಈ 4 ಜನ ಅಭಿ ಹೇಳಿದಂತಾನೆ ಫುಲ್ ಲೈಫನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಹೀಗೆ ಒಂದು ದಿನ ಅಭಿ ಓಡಿ ಬಂದು ಬಸ್ ಹತ್ತುವಾಗ ಹೀರೋಯಿನ್ ಸ್ಫೂರ್ತಿ ಭೇಟಿ ಆಗ್ತಾಳೆ. ಅವಳನ್ನ ಫಸ್ಟ್ ನೋಡಿದಾಗಲೇ ಅಭಿ ಲವ್ ಅಲ್ಲಿ ಬಿದ್ದು ಹೋಗ್ತಾನೆ. ನೆಕ್ಸ್ಟ್ ಅಭಿ ಸ್ಫೂರ್ತಿಯಿಂದನೇ ಹೋಗಿ ಸ್ಫೂರ್ತಿ ಕ್ಲಾಸಲ್ಲಿ ಕೂತಿರ್ತಾನೆ. ಕ್ಲಾಸ್ ಟೀಚರ್ ಅಭಿಗೆ, ಯಾರು ನೀನು, ಇದಕ್ಕೂ ಮುಂಚೆ ನಿನ್ನ ಮುಖವನ್ನ ನೋಡಿಲ್ಲ ಅಂತ ಕೇಳ್ತಾರೆ. ಅಭಿ, ನಾನು ಈ ಕ್ಲಾಸ್ ಅಲ್ಲ ಮೇಡಮ್, ಸುಮ್ಮನೆ ಬಂದಿತ್ತು ಅಂತ ಹೇಳ್ತಾನೆ. ಮೇಡಮ್ ಅವನಿಗೆ ಬೈತಾರೆ. ಅಭಿ ಸ್ಫೂರ್ತಿ ಮುಖ ನೋಡ್ತಾ, ನಾನು ಇಲ್ಲಿಗೆ ಬಂದಿಲ್ಲ ಅಂದ್ರೆ ಈ ಮೆಮೊರಿ ನಂಗೆ ಇರ್ತಾ ಇರ್ಲಿಲ್ಲ. ಇನ್ನು 60 ವರ್ಷ ಆದ್ರೂ ಕೂಡ ಈ ಮೆಮೊರಿಯನ್ನ ಮರೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಹೊರಗಡೆ ಸ್ಫೂರ್ತಿ, ನಂಗೆ ಡಿಸ್ಟರ್ಬ್ ಮಾಡ್ಬೇಡ, ಯಾರು ನೀನು ಪಾಸ್ಟ್ ಮೆಮೊರಿ ಹುಡುಕ್ತಾ ಇದ್ರೆ ನಾನು ಫ್ಯೂಚರ್ ಗೋಲ್ ನೋಡ್ತಾ ಇದ್ದೀನಿ ಅಂತ ಅವಳ ಸ್ಟಡಿ, ಗೋಲು, ಯೋಗ ಟೈಮ್ ಎಲ್ಲ ಹೇಳ್ತಾಳೆ. ನೆಕ್ಸ್ಟ್ ಈ ಕಡೆ ಕಮಲ್ ಬಸ್ ಹತ್ತಕ್ಕೆ ಹೋಗಿ ಬಿದ್ದು ಬಂದಿರ್ತಾನೆ. ಅಭಿ ಅವಳನ್ನ ನೆನಪು ಮಾಡ್ಕೊಳ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಇಂದ ಅಭಿ ಸ್ಫೂರ್ತಿಯ ಯೋಗ ಕ್ಲಾಸ್ಗೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಫೂರ್ತಿ, ನೀನು ಯಾಕೆ ಬರ್ತಿದೀಯಾ ಅಂತ ಕೇಳಿದ್ರೆ ಅಭಿ, ನಾನು ಕೂಡ ಗೋಲನ್ನು ರೀಚ್ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಹೀಗೆ ದಿನ ಅವಳ ಜೊತೆನೆ ಹೋಗ್ತಾ ಇರ್ತಾನೆ. ಹೀಗೆ 1 ವರ್ಷ ಕಳೆದೋಗುತ್ತೆ. ಅಭಿ ಅವಳನ್ನ ಲವ್ ಅಲ್ಲಿ ಬಿಡಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾನೆ. ಅವನಿಗೆ ಸ್ಫೂರ್ತಿ ಸ್ಟಡಿ ಕಡೆ ಫೋಕಸ್ ಕೊಡು, ಚೆನ್ನಾಗಿ ಓದು ಅಂತ ಬುದ್ಧಿ ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಅವರ ಎಕ್ಸಾಮ್ ರಿಸಲ್ಟ್ ಬರುತ್ತೆ. ಸ್ಫೂರ್ತಿ ಹೋಗಿ ನೋಡಿದ್ರೆ ಅವಳು 3rd ರ್ಯಾಂಕ್ ಬಂದಿರ್ತಾಳೆ. 2nd ರ್ಯಾಂಕ್ ಅಲ್ಲಿ ಅಭಿ ಇರ್ತಾನೆ. 1st ರ್ಯಾಂಕ್ ಅಲ್ಲಿ ಕಮಲ್ ಬಂದಿರ್ತಾನೆ. ಇದನ್ನ ನೋಡಿದ ಸ್ಫೂರ್ತಿಗೆ ಶಾಕ್ ಆಗುತ್ತೆ. ಕಮಲ್ ಕೂಡ ಇದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾನೆ. ಆಗ ಅಭಿಯನ್ನ ನೋಡಿ ಅವನನ್ನ ಹಗ್ ಮಾಡ್ತಾನೆ. ಏನಂದ್ರೆ, ಎಕ್ಸಾಮ್ ಅಲ್ಲಿ ಅಭಿ ತಾನು ಬರ್ದಿರುವ ಪೇಪರ್ಸ್ ಅನ್ನ ಕಮಲ್ಗೆ ಕಾಪಿ ಮಾಡೋಕೆ ಕೊಟ್ಟಿರ್ತಾನೆ. ಈಗ ಅಭಿ ಸ್ಫೂರ್ತಿಯನ್ನು ನೋಡ್ತಾನೆ. ಸ್ಫೂರ್ತಿ ಇವನು ಹೀಗೆ ಓಡಾಡ್ತಾ ಇರ್ತಾನೆ, ಹೇಗೆ ಓದಿರ್ಬೋದು ಅಂತ ಚಿಂತೆ ಮಾಡ್ತಾಳೆ. ನೆಕ್ಸ್ಟ್ ಅವನಿಗೆ ಮೆಸೇಜ್ ಹಾಕಿ ನೈಟ್ ಮೀಟ್ ಆಗ್ತಾರೆ. ಸ್ಫೂರ್ತಿ ಅವನಿಗೆ ಏನು ಹೇಳಬೇಕು ಅಂತ ಕರ್ಸಿರ್ತಾಳೆ. ಅಭಿ ಅವಳು ಪ್ರಪೋಸ್ ಮಾಡೋಕ್ಕೆ ಕರ್ಸಿರ್ಬೇಕು ಅಂತ ತಿಳ್ಕೊಂಡು ಹ್ಯಾಪಿ ಆಗಿರ್ತಾನೆ. ಸ್ಫೂರ್ತಿ ಅವನಿಗೆ, ನೀನು ಸುಮ್ಮನೆ ತಿರುಗ್ತಾ ಇರ್ತೀಯ, ಆದ್ರೂ ಅಕಾಡೆಮಿಕ್ಗೆ ಫಸ್ಟ್ ಬರ್ತೀಯಾ, ನಾನು ತುಂಬಾನೇ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾಳೆ. ಈ ಸರಿ ಫೈನಲ್ ಇಯರ್ ಅಲ್ಲಿ ಇಬ್ರು ಸೇರಿ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಅಭಿ, ನಾನು ನನ್ನ ಹಳೆ ಮೆಮೊರಿಯನ್ನ ಹುಡುಕ್ತಾ ಇದ್ದೀನಿ, ಆದ್ರೆ ನೀನು ಫ್ಯೂಚರ್ ಬಗ್ಗೆ ನೋಡ್ತಾ ಇದೀಯಾ. ಸರಿ, ನೀನು ಕೂಡ ನನ್ನ ತರ ಯೋಚನೆ ಮಾಡ್ತೀಯ ಅಂದ್ರೆ ನಾಳೆ ಪಬ್ಗೆ ಬರಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಅಭಿ ಹೇಳಿದೆ ಅಂತಾನೆ ಸ್ಫೂರ್ತಿ ಪಬ್ಗೆ ಬಂದಿರ್ತಾಳೆ. ಈಗ ಸಿನಿಮಾವನ್ನ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ. ಅಭಿ ಮತ್ತು ತಂದೆ
ಈಗ ಹೊಸ ಮನೆಗೆ ಬರ್ತಾರೆ. ಅವನ ತಂದೆ ಇನ್ ಮುಂದೆ ನಾನು ಕೂಡ ನಿನ್ನ ಜೊತೆನೆ ಇರ್ತೀನಿ ಅಂತ ಹೇಳ್ತಾರೆ. ಹ್ಯಾಪಿಯಿಂದ ಇರೋಣ ಅಂತಾನೆ. ಅಭಿ ಈ ಮಾತನ್ನ ಕೇಳಿ ತನ್ನ ಚಿಕ್ಕ ವಯಸ್ಸಿನ ಮೆಮೊರಿಯನ್ನ ನೆನಪು ಮಾಡಿಕೊಂಡು, ನನ್ನ ತಂದೆ ನನ್ನ ಜೊತೆಗೆ ಇದ್ರೆ ನಾನು ಅನ್ಕೊಂಡಿರೋ ತರ ಮೆಮೊರಿ ಸಿಗೋದಿಲ್ಲ, ಅದಕ್ಕೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆಗಿ ಸ್ಫೂರ್ತಿಗೆ ಫೋನ್ ಮಾಡಿ ನಾವಿಬ್ರು ಸೇರಿ ಪ್ರಾಜೆಕ್ಟ್ ಮಾಡಿದ್ದೀವಿ, ನಂಗೂ ಒಂದು ಜಾಬ್ ಕೊಡ್ಸು ಅಂತ ಹೇಳ್ತಾನೆ. ಸ್ಫೂರ್ತಿ ಅದೆಲ್ಲ ಆಗೋದಿಲ್ಲ, ನಾಳೆ ನಂಗೆ ಕೆಲಸ ಇದೆ, ಆಫೀಸ್ಗೆ ಹೋಗ್ಬೇಕು ಅಂತ ಫೋನ್ ಕಟ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಸ್ಫೂರ್ತಿ ಕಂಪನಿಗೆ ಸೆಲೆಕ್ಟ್ ಆಗಿರ್ತಾಳೆ. ಫಸ್ಟ್ ಡೇ ಕಂಪನಿಗೆ ಬರ್ತಾಳೆ. ಇಲ್ಲಿ ಬಂದು ನೋಡಿದ್ರೆ ಅಭಿ ಫ್ರೆಂಡ್ಸ್ ಇಬ್ರು ಅಲ್ಲಿಗೆ ಬಂದಿರ್ತಾರೆ. ಅಭಿಗೆ ಗೊತ್ತಿರೋದಿಲ್ಲ. ನೆಕ್ಸ್ಟ್ ಅಭಿ ಕೂಡ ಸ್ಫೂರ್ತಿ ಸೆಲೆಕ್ಟ್ ಆಗಿರೋ ಕಂಪನಿಗೆ ಬರ್ತಾನೆ. ಇನ್ನು ಇವನ ಹೆಸರು ಮಂಜೇಶ್ವರ್, ಇವನು ಇವರ ಸೀನಿಯರ್. ಇವರಿಗೆ ನಮ್ಮ ಮೇಡಮ್ ತುಂಬಾನೇ ಸ್ಟ್ರಿಕ್ಟ್. ಅವರ ಹೆಸರು ವಿಜಯ. ಅವರಿಗೆ ಡಿಸಿಪ್ಲಿನ್ ಟೈಮ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಬೇಕು ಅಂತ ಹೇಳ್ತಾನೆ. ಈಗ ಅಭಿ ಕಂಪನಿ ಒಳಗಡೆ ಬರ್ತಾನೆ. ಇನ್ನು ಇವಳೇ ವಿಜಯ, ಕಂಪನಿ ಚೇರ್ಮನ್ ಮಗಳು. ವಿಜಯಳ ಸೆಕ್ಯೂರಿಟಿ ಅಭಿಯನ್ನ ಲಿಫ್ಟ್ ಇಂದ ಹೊರಗೆ ಕಳಿಸ್ತಾನೆ. ಅಭಿ ಎಲ್ಲ ಫ್ಲೋರ್ ಸ್ಟೆಪ್ ಓದುತ್ತಾ ಲಿಫ್ಟ್ ನಂಬರ್ ಅನ್ನ ಪ್ರೆಸ್ ಮಾಡ್ತಾ ಬರ್ತಾ ಇರ್ತಾನೆ. ನೆಕ್ಸ್ಟ್ ಟೈಮ್ ಕ್ರಾಸ್ ಆಗಿರುತ್ತೆ. ವಿಜಯ ಬರ್ತಾಳೆ. ನೋಡಿದ್ರೆ ಅಭಿ ಅವಳಿಗಿಂತ ಮುಂಚೆನೆ ಬಂದಿರ್ತಾನೆ. ಇನ್ನು ಇವನೇ ಕಂಪನಿ ಚೇರ್ಮನ್ ಗೋಪಾಲ್. ಅಭಿಗೆ ನೀನು ಸೆಲೆಕ್ಟ್ ಆಗಿದೆಯಾ, ನೀನು ಮಾಡಿರುವ ಪ್ರಾಜೆಕ್ಟ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಆದ್ರೆ ವಿಜಯಳಿಗೆ ಇದು ಲೈಕ್ ಆಗಿರೋದಿಲ್ಲ. ವಿಜಯಳಿಗೆ ಅಭಿ ಲಿಫ್ಟ್ ಅಲ್ಲಿ ಗೇಮ್ ಆಡಿದ್ದು ಗೊತ್ತಾಗಿರುತ್ತೆ. ಅಭಿಯನ್ನ ಕಂಪನಿ ಅಂಡರ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡೋಕೆ ಪೋಸ್ಟ್ ಮಾಡಿರ್ತಾಳೆ. ಅಭಿಗೆ ಅಲ್ಲಿ ವರ್ಕ್ ಮಾಡೋಕೆ ಆಗಲ್ಲ. ನೆಕ್ಸ್ಟ್ ಅಭಿ ವಿಜಯಳನ್ನ ಲಿಫ್ಟ್ ಅಲ್ಲಿ ಮೀಟ್ ಆಗಿ, ಮ್ಯಾಮ್ ಸಾರಿ, ನಾನು ಸ್ಟೇಟ್ ಲೆವೆಲ್ ಟಾಪರ್ ಅಂತ ಸಿಂಪತಿಯನ್ನು ಹೇಳ್ತಾ ಇರ್ತಾನೆ. ವಿಜಯ ಅವನಿಗೆ ಈ ತರ ಸ್ಟೋರಿ ಹೇಳಿದ್ರೆ ನಾನು ಸಿಂಪತಿಗೆ ಬರಲ್ಲ, ನಿಂದು ಅದೇ ವರ್ಕ್ ಅಂತ ಹೇಳ್ತಾಳೆ. ನೆಕ್ಸ್ಟ್ ಅಭಿ ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಈ ಕಡೆ ಚೇರ್ಮನ್ ಗೋಪಾಲ್ ಮತ್ತೆ ಕಂಪನಿಯ ಎಲ್ಲ ಪಾರ್ಟ್ನರ್ಸ್ ಗಳು ಸೇರಿರ್ತಾರೆ. ಚೇರ್ಮನ್ ನನ್ನ ಮಗಳು ವಿಜಯಳನ್ನ ಈ ಕಂಪನಿ CEO ಮಾಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡ್ತಾನೆ. ಈ ಕಡೆ ಅಭಿ ವರ್ಕ್ ಮಾಡುವಾಗ ಅಲ್ಲಿ ನಡೆದಿರೋ ಒಂದು ಸ್ಕ್ಯಾಮ್ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಜಯಳ ಹತ್ರ ಬಂದು, ಮೇಡಮ್ ನಿಮಗೆ ಗೊತ್ತಾಗದೆ ಒಂದು ಸ್ಕ್ಯಾಮ್ ಆಗ್ತಾ ಇದೆ. ವಿಜಯನಗರ ಎಂಬ ಊರಲ್ಲಿ ನೀವು ಕಳಿಸ್ತಿರುವ ಹಣ ಅವರಿಗೆ ಸಿಗ್ತಿಲ್ಲ, ಅವರಲ್ಲಿ ಏನು ಇಂಪ್ರೂವ್ ಇಲ್ಲ ಅಂತ ಹೇಳ್ತಾನೆ. ನೀವು ಒಪ್ಪಿಗೆ ಕೊಟ್ಟರೆ ನಾವು ನಾಳೆನೇ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾನೆ. ವಿಜಯ್ ಅವನಿಗೆ ಇದೆಲ್ಲ ಯಾರು ಮಾಡಕ್ಕಳಿದ್ದು, ಯಾರು ನೀನು ಅಂತ ಬೈದು, ನಾನು CEO ಆದರೆ ನಿನ್ನ ಫಸ್ಟ್ ಕೆಲಸದಿಂದ ತೆಗೆದುಹಾಕ್ತೀನಿ ಅಂತ ಹೇಳ್ತಾಳೆ. ಅವತ್ತು ರಾತ್ರಿ ವಿಜಯಳ ತಂದೆ ಅವಳಿಗೆ, ಈ ಕಂಪನಿ ನಮ್ಮ ಡ್ರೀಮ್, ನಿನ್ನೆ ಕಡೆ ಕೊಡ್ತಾ ಇದ್ದೀನಿ, ನೀನೇ ಇದನ್ನ ಮುಂದೆ ದೊಡ್ಡದಾಗಿ ಮಾಡಬೇಕು ಅಂತ ಹೇಳ್ತಾನೆ. ವಿಜಯ ಅವಳ ತಂದೆಯನ್ನ ಸರಿಯಾಗಿ ಫೇಸ್ ಟು ಫೇಸ್ ಕೂಡ ನೋಡ್ತಾ ಇರೋದಿಲ್ಲ, ಮಾತಾಡ್ತಾ ಇರೋದಿಲ್ಲ. ನೆಕ್ಸ್ಟ್ ಡೇ ಗೋಪಾಲ್ ಎಲ್ಲ ಕಂಪನಿ ಎಂಪ್ಲಾಯ್ಸ್ ಮುಂದೆ ನನ್ನ ಕಂಪನಿಯ ನೆಕ್ಸ್ಟ್ CEO ನನ್ನ ಮಗಳು ವಿಜಯ ಅಂತ ಅನೌನ್ಸ್ ಮಾಡ್ತಾನೆ. ಅದಕ್ಕಿಂತ ಮುಂಚೆ ಮಂಜೇಶ್ವರ್ ಬಂದು ಒಂದು ಸರ್ಪ್ರೈಸ್ ವಿಡಿಯೋ ಇದೆ ಅಂತ ಅವಳ ಹಳೆಯ ದಿನಗಳ ಫೋಟೋಸ್ಗಳನ್ನ ವಿಡಿಯೋ ಪ್ಲೇ ಮಾಡ್ತಾ ಇರ್ತಾರೆ. 1 ನಿಮಿಷ ಆದ್ಮೇಲೆ ಆ ವಿಡಿಯೋ ಬೇರೆ ಥರನೇ ಬರ್ತಾ ಇರುತ್ತೆ. ಇದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ನೆಕ್ಸ್ಟ್ ವಿಜಯ್ ಇದನ್ನ ನೋಡಿ ಅವಳ ತಂದೆಯನ್ನ ನೋಡ್ತಾನೆ ಹೊರಗಡೆ ಹೋಗ್ತಾಳೆ. ಇದನ್ನ ಮಾಡಿದ್ದು ಬೇರೆ ಯಾರು ಅಲ್ಲ, ಅಭಿನವ್. ನೆಕ್ಸ್ಟ್ ಗೋಪಾಲ್ ಮನೆಗೆ ಹೋಗ್ತಾ ಇರ್ತಾನೆ. ಈ ಕಡೆ ಅಭಿ ತಂದೆ ಕೋದಂಡ ವಾಚ್ಮನ್ ಹತ್ತಿರ ನಾನು ಒಳಗೆ ಹೋಗ್ಬೇಕು, ನನ್ನ ಮಗ ಅಲ್ಲಿದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಗೋಪಾಲ್ ಅವನನ್ನ ನೋಡಿ ಶಾಕ್ ಆಗ್ತಾನೆ. ನೆಕ್ಸ್ಟ್ ಗೋಪಾಲ್ ಅಭಿಯನ್ನ ಕರೆಸಿ, ನೀನೇ ಆ ವಿಡಿಯೋನ ಎಡಿಟ್ ಮಾಡಿದ್ದು ಅಂತ ನಂಗೆ ಗೊತ್ತು, ನೀನು ಯಾರನ್ನ ಅವಮಾನ ಮಾಡಿದ್ದು ಗೊತ್ತಾ, ಅವಳು ಬೇರೆ ಯಾರಲ್ಲ, ನಿನ್ನ ಸ್ವಂತ ಅಕ್ಕ ವಿಜಯ ಅಂತ ಹೇಳ್ತಾನೆ. ನಿನ್ನ ತಂದೆ ತಾಯಿ ಮೊದಲ ಮಗಳು, ನಿನ್ನ ತಂದೆಯ ತಾಯಿ ಸತ್ತ ಮೇಲೆ ಅಂದ್ರೆ ನಿನ್ನ ಅಜ್ಜಿ ಅವಳ ಹೆಸರನ್ನ ತನ್ನ ಮಗಳಿಗೆ ಇಟ್ಟ. ಕೋದಂಡ ತನ್ನ ಮಗಳನ್ನ ತುಂಬಾನೇ ಪ್ರೀತಿಯಿಂದ ಕೇರ್ ಮಾಡ್ತಾ ಇದ್ದ. ಕೋದಂಡ ಮತ್ತೆ ಗೋಪಾಲ ಇಬ್ರು ಫ್ರೆಂಡ್ಸ್. ಗೋಪಾಲ ತಾಯಿ ಸತ್ತಿರ್ತಾಳೆ. ಅದಕ್ಕೆ ಗೋಪಾಲ ಮತ್ತೆ ಅವನ ಹೆಂಡತಿ ಸಿಟಿಗೆ ಹೋಗ್ತಾ ಇರ್ತಾರೆ. ಅವರಿಗೆ ಕೂಡ ಮಕ್ಕಳು ಇರೋದಿಲ್ಲ. ಕೋದಂಡನ ಮಗಳನ್ನ ನೋಡಿ ತುಂಬಾನೇ ಹ್ಯಾಪಿ ಆಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ವಿಜಯಗೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಕೋದಂಡ ತನ್ನ ಬಳಿರುವ ಎಲ್ಲ ಒಡವೆಗಳನ್ನ ಮಾರಿ 2 ಲಕ್ಷ ಹಾಸ್ಪಿಟಲ್ಗೆ ಪೇ ಮಾಡಿ ಕೊನೆಗೂ ಅವಳ ಆಪರೇಷನ್ ಮಾಡಿಸ್ತಾನೆ. ಡಾಕ್ಟರ್ ಅವಳಿಗೆ ಓಡಬಾರ್ದು ಅಂತ ಹೇಳಿರ್ತಾರೆ. ಆದ್ರೆ ವಿಜಯ ಸ್ಕೂಲಲ್ಲಿ ಓಡಿ ಕಪ್ ತಗೊಂಡು ಬಂದ್ರೆ ಅವಳ ತಾಯಿ ಹೊಡೆದು ಬೈದು ಕಳಿಸ್ತಾಳೆ. ಕೋದಂಡ ಅವಳಿಗೆ ಸಮಾಧಾನ ಮಾಡಿದ್ರೆ ವಿಜಯ, ಅಪ್ಪ ಅಮ್ಮ ನನಗೆ ಹೊಡಿತಾಳೆ, ಅದಕ್ಕೆ ನಂಗೆ ನಿನ್ನ ಹತ್ತಿರನು ಹೇಳೋಕೆ ಭಯ ಅಂತಾಳೆ. ಅದಕ್ಕೆ ಕೋದಂಡ ಅವಳಿಗೆ ಜಾಮಿಟ್ರಿ ಕೊಟ್ಟು, ನೀನು ಏನು ಹೇಳಬೇಕು ಅಂದ್ರು ಇದರಲ್ಲಿ ಬರೆದು ಇಡು, ನಾನು ಓದ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಹಾಲಿಡೇಸ್ಗೆ ಗೋಪಾಲನ ಮನೆಗೆ ಬರ್ತಾರೆ. ಒಂದು ದಿನ ಕೋದಂಡ ಊಟ ಮಾಡುವಾಗ ಬಿಕ್ಲಿಕ್ಕೆ ಬರುತ್ತೆ. ವಿಜಯ ನೀರು ತಗೊಂಡು ಓಡಿ ಬರ್ತಾ ಇರ್ತಾಳೆ. ಹಾಗೆ ತಲೆ ತಿರುಗಿ ಬೀಳ್ತಾಳೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೆ ಡಾಕ್ಟರ್ ಅವರಿಗೆ ಈಗ ಕೈ ಮೀರ್ತಾ ಇದೆ, ಅವಳು ಜೀವನ ಪೂರ್ತಿ ಮೆಡಿಸಿನ್ ಅನ್ನ ತಗೋಬೇಕು, ಖರ್ಚು ತುಂಬಾನೇ ಬೇಕಾಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ಗೊತ್ತಾದ ಗೋಪಾಲ ಹಾಸ್ಪಿಟಲ್ ಬಿಲ್ ಪೇ ಮಾಡ್ತಾನೆ. ಅವನ ಹೆಂಡತಿ ಅವಳನ್ನ ನಾವೇ ನೋಡ್ಕೋಬೋದಲ್ಲ, ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ ಕೋದಂಡ ತನ್ನ ಕಿಡ್ನಿನ ಕೊಡ್ತೀನಿ ಅಂತ ಅಡ್ವಾನ್ಸ್ ಅಮೌಂಟ್ ತಗೊಂಡು ಗೋಪಾಲನಿಗೆ ಕೊಟ್ಟಿರ್ತಾನೆ. ಇದು ಗೊತ್ತಾದ ಗೋಪಾಲ ಕೋದಂಡ ಕಿಡ್ನಿ ಆಪರೇಷನ್ ಮಾಡಿಸಿಕೊಳ್ಳುವಾಗ ಅವರನ್ನ ಜೈಲಿಗೆ ಕಳಿಸಿರ್ತಾನೆ. ಕೋದಂಡ ಅಳ್ತಾ ಪೊಲೀಸರಿಗೆ ನನಗೆ ದುಡ್ಡು ಬೇಕು, ನನ್ನ ಮಗಳ ಆಪರೇಷನ್ ಇದೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಕೋದಂಡ ಗೋಪಾಲ್ಗೆ ಕಾಲ್ ಮಾಡಿ, ನಿನಗೆ ನನ್ನ ತಂದೆ ಸ್ಥಾನವನ್ನ ಕೊಡ್ತಾ ಇದ್ದೀನಿ, ನನ್ನ ಮಗಳ ಜೀವ ಉಳಿಸ್ಕೊಡು ಅಂತ ಬೇಡ್ಕೊಳ್ತಾನೆ. ನೆಕ್ಸ್ಟ್ ಅವಳ ತಾಯಿ ಶ್ಯಾಮಲಾ ಗೋಪಾಲನ ಮನೆಗೆ ಹೋಗೋಕೆ ಹೇಳ್ತಾಳೆ. ಅವಳು ಅಳ್ತಾ ಕೋದಂಡನ ಹತ್ರ ಬಂದ್ರೆ ಕೋದಂಡ ಕೂಡ ನೀನು ಅವನ ಮನೆಯಲ್ಲಿ ಇರೋದು ಸೂಕ್ತ ಅಂತ ಹೇಳ್ತಾನೆ. ಅವಳು ಹೋಗಕ್ಕೆ ರೆಡಿ ಇರೋದಿಲ್ಲ. ನೆಕ್ಸ್ಟ್ ಕೋದಂಡ ಯೋಚನೆ ಮಾಡಿ
ಅವಳ ದೃಷ್ಟಿಯಲ್ಲಿ ನಾನು ಕೆಟ್ಟವನಾದರೆ ಮಾತ್ರ ಅವಳು ನನ್ನಿಂದ ದೂರ ಆಗ್ತಾಳೆ ಅಂತ ಅವತ್ತು ರಾತ್ರಿ ಅವಳನ್ನು ಎಳ್ಕೊಂಡು ಬಂದು ಗೋಪಾಲನ ಮನೆ ಮುಂದೆ ಬಿಟ್ಟು ಬರಬೇಡ ನೀನು ದರಿದ್ರ ಅಂತ ತುಂಬನೇ ಕೋಪದಿಂದ ಬೈತಾನೆ. ಆದರೂ ಕೂಡ ವಿಜಯ ಅಪ್ಪ ಅಂತ ಅಳ್ತಾ ಇರ್ತಾಳೆ. ನೆಕ್ಸ್ಟ್ ಗೋಪಾಲನ ಹೆಂಡತಿ ಒಳಗೆ ಕರ್ಕೊಂಡು ಹೋದ್ಮೇಲೆ ಕೋದಂಡ ಅಳ್ತಾ ಗೋಪಾಲನ ಹತ್ತಿರ ಅವಳು ನನ್ನ ತಾಯಿ ಥರ, ನೀನು ಅವಳನ್ನ ನೋಡ್ಕೋಬೇಕು ಅಂತ ಹೋಗ್ತಾನೆ. ಈ ಘಟನೆ ಆದಮೇಲೆ ಅಭಿ ಹುಟ್ಟಿರ್ತಾನೆ. ನೆಕ್ಸ್ಟ್ ಗೋಪಾಲ ಕಥೆ ಹೇಳ್ತಾನೆ. ಅಭಿ ಅವರ ಅಪ್ಪನ ಜೊತೆಗೆ ಮನೆಗೆ ಬರ್ತಾನೆ. ಈಗ ಅವನಿಗೆ ಚಿಕ್ಕ ವಯಸ್ಸಿನಲ್ಲಿ ಮಾಡಿದ ಕಾಳಜಿ ನೆನಪು ಮಾಡಿಕೊಂಡು ಕಣ್ಣಲ್ಲಿ ಅಳು ಬರ್ತಾ ಇರುತ್ತೆ. ನೆಕ್ಸ್ಟ್ ಮತ್ತೆ ಗೋಪಾಲನ ಹತ್ತಿರ ಬರ್ತಾನೆ. ಅವನಿಗೆ ನಿಜ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಂತಾನೆ. ಇದನ್ನ ಯಾಕೆ ನನ್ನ ಅಕ್ಕನ ಹತ್ತಿರ ಹೇಳಿಲ್ಲ ಅಂತ ಹೇಳ್ತಾನೆ. ಗೋಪಾಲ ನನಗೂ ಅನಿಸಿತ್ತು, ಆದರೆ ನನಗೆ ಮಕ್ಕಳಿಲ್ಲ, ಅದಕ್ಕೆ ಈ ಅವಕಾಶವನ್ನ ನಾನೇ ಯೂಸ್ ಮಾಡ್ಕೊಂಡೆ ಅಂತ ಹೇಳ್ತಾನೆ. ನಿಮ್ಮ ಅಕ್ಕ ಅವತ್ತಿನಿಂದ ಯಾರ ಹತ್ತಿರನೂ ಕ್ಲೋಸ್ ಆಗಿ ನಗ್ತಾ ಮಾತಾಡಿಲ್ಲ, ನನ್ನ ಹತ್ತಿರ ಕೂಡ ಮಾತಾಡಿಲ್ಲ ಅಂತ ಹೇಳ್ತಾನೆ. ಅಭಿ ಇಲ್ಲ, ಅಕ್ಕನಿಗೆ ತನ್ನ ಊರು ತನ್ನ ತಂದೆ ಎಲ್ಲ ನೆನಪಿಗೆ ಬರಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಗೋಪಾಲ ವಿಜಯಳಿಗೆ ವಿಜಯನಗರ ಊರಿಗೆ ಹೋಗಿ ಅಲ್ಲಿ ಜನರಿಗೆ ನಾವು ಕಳಿಸ್ತಿರುವ ಹಣದ ವ್ಯವಸ್ಥೆ ಸಿಗ್ತಿಲ್ಲ, ಅವರ ತೊಂದರೆ ಏನಿದೆ ಎಲ್ಲ ಸಾಲ್ವ್ ಮಾಡಿ ಬರಬೇಕು ಅಂತ ಕಳಿಸ್ತಾನೆ. ನೆಕ್ಸ್ಟ್ ಈ ಕಡೆ ಅಭಿ ಕೂಡ ಹೊರಡ್ತಾ ಇರ್ತಾನೆ. ವಿಜಯ 20 ವರ್ಷ ಆದ್ಮೇಲೆ ತನ್ನ ಊರಿಗೆ ಬರ್ತಾಳೆ. ಆ ಊರನ್ನ ನೋಡಿ ಹಿಂದಿನ ಘಟನೆಗಳನ್ನ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ನೆಕ್ಸ್ಟ್ ಅಭಿ ಮತ್ತೆ ಅವನ ಟೀಮ್ ಅಲ್ಲಿಗೆ ಬರುತ್ತೆ. ಒಂದು ದೊಡ್ಡ ಹಳೆಯ ಮನೆಯನ್ನೇ ಆಫೀಸ್ ಆಗಿ ಚೇಂಜ್ ಮಾಡ್ತಾರೆ. ವಿಜಯ ಅಲ್ಲಿರುವ ತನ್ನ ಅಜ್ಜಿಯ ಮೂರ್ತಿಯನ್ನ ಅಂದ್ರೆ ಅವನ ತಂದೆಯ ಅಮ್ಮನ ಮೂರ್ತಿಯನ್ನ ನೋಡಿ ಫೀಲ್ ಆಗ್ತಾ ಹಳೆದನ್ನ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ಅಭಿ ಟೀಮ್ ಆ ಊರಿನ ಜನರ ಸಮಸ್ಯೆಗಳನ್ನ ಕೇಳ್ತಾ ಇರ್ತಾರೆ. ಆ ಊರಿನ ಜನರು ತುಂಬಾನೇ ಹಿಂದೆ ಉಳಿದಿರ್ತಾರೆ. ಅವರೆಲ್ಲರಿಗೂ ಫೋನ್ ಪೇ ಟೆಕ್ನಾಲಜಿ ಬಹಳ ವಿಷಯಗಳು ಗೊತ್ತಿರೋದಿಲ್ಲ. ಇನ್ನು ಇವನ ಹೆಸರು ಆಚಾರ್ಯ, ಈ ಊರಿನ ಪಂಚಾಯಿತಿ ಮೆಂಬರ್. ಈಗ ವಿಜಯಳ ಹತ್ರ ಬಂದು ನೀವು ಏನೇ ಮಾಡಿದ್ರು ನನ್ನ ಪರ್ಮಿಷನ್ ತಗೋಬೇಕು, ಇದು ನಿನ್ನ ಅಪ್ಪನ ಊರಲ್ಲ ಅಂತ ಹೇಳ್ತಾನೆ. ವಿಜಯ ಅವನಿಗೆ ಬೈದು ಕಳಿಸ್ತಾಳೆ. ನೆಕ್ಸ್ಟ್ ಆಚಾರ್ಯ ಊರಿನ ಜನರಿಗೆ ಅವರು ನಮ್ಮ ಊರಿಗೆ ಏನೋ ಮಾಡ್ತಾ ಇದ್ದಾರೆ ಅಂತೆ, ನಿಮಗೆ ಏನಾದರೂ ಆದರೆ ನನ್ನ ಏನು ಕೇಳೋ ಹಾಗಿಲ್ಲ ಅಂತಾನೆ. ನೆಕ್ಸ್ಟ್ ಅವತ್ತೇ ಆ ಊರಿನ ಜನರು ಆಫೀಸ್ಗೆ ನುಗ್ಗಿ ಎಲ್ಲ ಕಂಪ್ಯೂಟರ್ ಎಲ್ಲವನ್ನ ಹೊಡೆದಾಕ್ತಾರೆ. ನೆಕ್ಸ್ಟ್ ಅಭಿ ಮತ್ತೆ ಎಲ್ಲ ಊರಿನ ಜನರನ್ನ ಸೇರಿಸ್ತಾನೆ. ಅವರಿಗೆ ಟೆಕ್ನಾಲಜಿ ಬಗ್ಗೆ ಹೇಳ್ತಾನೆ. ಇದನ್ನ ಯೂಸ್ ಮಾಡೋದು ಅದರಿಂದ ನಮಗೆ ನಿಮಗೆ ಭೂಮಿಗೆ ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಅರ್ಥ ಮಾಡಿ ಹೇಳ್ತಾನೆ. ನೆಕ್ಸ್ಟ್ ಡೇನೆ ಊರಿನ ಎಲ್ಲ ಜನರು ವಿಜಯ್ ಹತ್ತಿರ ಬಂದು ನೀವು ನಮ್ಮ ಊರಿನ ಜನರಿಗೆ ಏನು ಮಾಡಬೇಕು ಅಂತ ಇದ್ದೀರಾ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಇಂದ ಅಭಿ ಮತ್ತೆ ಎಲ್ಲ ಟೀಮ್ ಮೆಂಬರ್ಸು ಆ ಊರಿನ ಜನರಿಗೆ ಟೆಕ್ನಾಲಜಿ, ಫೋನ್ ಪೇ, ವರ್ಕ್ ಇನ್ ಮೊಬೈಲ್ ಎಲ್ಲ ರೀತಿಯ ಇನ್ಫಾರ್ಮೇಶನ್ನ ಕೊಡ್ತಾ ಇರ್ತಾರೆ. ಈ ಕಡೆ ಆಚಾರಿ ಇದನ್ನ ನೋಡಿ ವಿಜಯಳನ್ನ ಕೊಲ್ಲಕ್ಕೆ ಪ್ಲಾನ್ ಹಾಕಿ ಅವನ ಹುಡುಗರನ್ನ ಕಳಿಸ್ತಾನೆ. ಈ ಕಡೆ ಅವಳ ತಮ್ಮ ಅಭಿ ಇರ್ತಾನೆ. ಅವರೆಲ್ಲರಿಗೂ ಹೊಡೆದು ಆಚಾರ್ಯ ಹತ್ರ ಬಂದು ಅವನಿಗೆ ವಾರ್ನಿಂಗ್ ಮಾಡಿ ಹೋಗ್ತಾನೆ. ಇನ್ನು ಇವನು ವಿಜಯಳ ಕಂಪನಿಯಲ್ಲಿ ಕೆಲಸ ಮಾಡೋ ಪಾರ್ಟ್ನರ್. ಈ ಆಚಾರಿ ಇವನ ಕಡೆಯವನು. ಇವನಿಗೆ ಕಾಲ್ ಮಾಡಿ ಹೇಳ್ತಾನೆ. ನೆಕ್ಸ್ಟ್ ಇವನು ಅಲ್ಲಿರುವ ಅಭಿ ಟೀಮ್ ಮೆಂಬರ್ಗಳನ್ನ ಡಬಲ್ ಜಾಬ್ ಆಫರ್ ಲೆಟರ್ ಕೊಟ್ಟಿರ್ತಾನೆ. ಅವರೆಲ್ಲರೂ ಹೋಗ್ತಾ ಇರ್ತಾರೆ. ಅಭಿ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅಭಿ ಎಷ್ಟು ಹೇಳಿದ್ರು ಯಾರು ನಿಲ್ಲೋದಿಲ್ಲ, ಹೋಗ್ತಾ ಇರ್ತಾರೆ. ಅಭಿ ಅವನ ಅಕ್ಕ ವಿಜಯಳಿಗೆ ಹೇಳಿದ್ರೆ ವಿಜಯ ಹೋಗೋರನ್ನ ಯಾವತ್ತೂ ನಿಲ್ಲಿಸಬಾರ್ದು, ಅವರು ನಿಲ್ಲಲ್ಲ ಅಂತ ಅವಳ ತಂದೆಯನ್ನ ನೆನಪು ಮಾಡ್ಕೊಳ್ತಾ ಇರ್ತಾಳೆ. ನೆಕ್ಸ್ಟ್ ಅವತ್ತು ರಾತ್ರಿ ಅಭಿ ಅವರ ಅಪ್ಪನಿಗೆ ಕಾಲ್ ಮಾಡಿ ಬೇಜಾರಲ್ಲಿ ಮಾತಾಡ್ತಾ ಇರ್ತಾನೆ. ಅವನ ತಂದೆ ಕೂಡ ಇತ್ತೀಚೆಗೆ ಕಾಲ್ ಮಾಡೋಕೆ ನೆನಪಾಗ್ತಿಲ್ಲ ಅಂತ ಹೇಳ್ತಾನೆ. ಅಭಿ ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದವರು ಮಧ್ಯದಲ್ಲಿ ಕೈ ಕೊಟ್ಟು ಹೋಗಿದ್ದಾರೆ, ಮೇಡಮ್ ಕೂಡ ಬೇಜಾರಲ್ಲಿ ಇದ್ದಾರೆ ಅಂತ ಹೇಳ್ತಾನೆ. ಅವನ ತಂದೆ ಅವರ ಕಡೆ ಫೋನ್ ಕೊಡು ಅಂತ ವಿಜಯಳಿಗೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಯಾವತ್ತೂ ನಿಲ್ಲಿಸಬಾರ್ದು, ನನ್ನ ಮಗ ನಿಮ್ಮ ಜೊತೆ ಇದ್ದಾನೆ, ಅವನನ್ನ ನಿಮ್ಮ ಸ್ವಂತ ತಮ್ಮ ಅಂತ ಅನ್ಕೊಳ್ಳಿ, ಎಲ್ಲ ಸರಿಯಾಗುತ್ತೆ ಅಂತಾನೆ. ನೆಕ್ಸ್ಟ್ ವಿಜಯ, ಅಭಿ ಮತ್ತೆ ಅವನ ಫ್ರೆಂಡ್ಸ್ ಮಾತ್ರ ಇರ್ತಾರೆ. ಈಗ ವಿಜಯ ಅಲ್ಲಿರುವ ಒಂದು ಅಜ್ಜಿ ಮೊಮ್ಮಗಳ ಹತ್ತಿರ ಹೋಗಿ ಅವಳು ತುಂಬಾನೇ ಎಜುಕೇಶನ್ ಮಾಡಿರ್ತಾಳೆ. ವಿಜಯ ಅವಳಿಗೆ ನೀನು ನಿನ್ನ ಅಜ್ಜಿಯನ್ನ ಬಿಟ್ಟು ಹೊರಗಡೆ ಕೆಲಸಕ್ಕೆ ಹೋಗೋದಿಲ್ಲ, ಆದರೆ ನಾನು ನಿಂಗೆ ನಿನ್ನ ಊರಲ್ಲಿ ಕೆಲಸ ಕೊಟ್ಟರೆ ಮಾಡ್ತೀನಿ ಅಂತ ಕೇಳ್ತಾಳೆ. ಅವಳು ನನ್ನ ಊರಲ್ಲಿ ನೀವು ಕೆಲಸ ಕೊಟ್ಟರೆ ಮಾಡ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಆ ಹುಡುಗಿ ಮತ್ತೆ ಅಜ್ಜಿ ಆ ಊರಿನ ಎಜುಕೇಶನ್ ಆಗಿರುವಂಥ ಎಲ್ಲ ಹುಡುಗಿರನ್ನ ಕೆಲಸಕ್ಕೆ ಕರ್ಕೊಂಡು ಬರ್ತಾರೆ. ಅವತ್ತಿನಿಂದ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಇಂದಿನ ಜನರೇಷನ್ ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡ್ತಾ ಇರ್ತಾರೆ. ಅಲ್ಲದೆ ಅವರಿಗೋಸ್ಕರ ಒಂದು ಸಾಫ್ಟ್ವೇರ್ ಕಂಪನಿಯನ್ನ ಕೂಡ ಸ್ಟಾರ್ಟ್ ಮಾಡ್ತಾರೆ. ನ್ಯೂಸಲ್ಲಿ ಕೂಡ ತುಂಬಾನೇ ಪಬ್ಲಿಕ್ ಆಗುತ್ತೆ. ನೆಕ್ಸ್ಟ್ ವಿಜಯ ಅಭಿಗೆ ಇದೆಲ್ಲ ನಿನ್ನಿಂದಾಗಿದ್ದು, ನೀನು ನನ್ನ ತಂದೆಗೆ ಹೇಳಿದಕ್ಕೆ ನಾನು ಇಲ್ಲಿ ಬಂದಿದ್ದು ಅಂತ ಹೇಳ್ತಾಳೆ. ಈ ಊರಿಗೆ ನನಗೆ ಸಂಬಂಧ ಇದೆ, ಈ ಊರು ಅಂದರೆ ಇಷ್ಟ ಇದ್ದಿಲ್ಲ, ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಅದು ಈ ಊರಲ್ಲ, ಒಬ್ಬ ವ್ಯಕ್ತಿ ಅಂದರೆ ತುಂಬಾನೇ ದ್ವೇಷ ಅಂತ ಹೇಳ್ತಾಳೆ. ಅಭಿ, ನಿಮಗೆ ನಾನು ಕೂಡ ಮೊದಲು ದ್ವೇಷದಲ್ಲಿ ಇದ್ದೆ, ಆದರೆ ಈಗ ನನ್ನ ಜೊತೆ ಮಾತಾಡ್ತಾ ಇದ್ದೀರಾ ಇಷ್ಟ ಅಂತ ಹೇಳ್ತಾನೆ. ಎಲ್ಲ ಕೋಪದ ಹಿಂದೆ ಒಂದು ರೀಸನ್ ಇರುತ್ತೆ, ಆದರೆ ತಂದೆ ತಾಯಿ ಕೋಪದ ಹಿಂದೆ ಪ್ರೀತಿ ಇರುತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಜಯ ಈ ಮಾತನ್ನ ರಿಮೆಂಬರ್ ಮಾಡ್ಕೊಳ್ತಾ ಇರ್ತಾಳೆ. ಇನ್ನು ಇವನು ಮತ್ತೆ ಆಚಾರಿ ಅಭಿನ ಕೊಲ್ಲೋಕೆ ಪ್ಲಾನ್ ಮಾಡ್ತಾರೆ. ನೆಕ್ಸ್ಟ್ನಲ್ಲಿ ಅಭಿಗೆ ಅವನ ಅಣ್ಣ ಕಾಲ್ ಮಾಡಿ, ಅಭಿ ಅಪ್ಪ 20 ದಿನದಿಂದ ಆಸ್ಪತ್ರೆಯಲ್ಲಿ ಇದ್ರು, ಇವಾಗ ಕಾಣ್ತಾ ಇಲ್ಲ, ಭಯ ಆಗ್ತಿದೆ ಅಂತ ಹೇಳ್ತಾನೆ. ಡಾಕ್ಟರ್ ಹತ್ರ ಕೇಳಿದರೆ ಅವರಿಗೆ ಮರುವಿನ ಕಾಯಿಲೆ ಇದೆ,
ಒಬ್ಬರೇ ಬರಬೇಡಿ ಅಂತ ಹೇಳಿದ್ರು ಕೂಡ ಬರ್ತಾ ಇದ್ರು. ಈಗ ಅದು ತುಂಬಾನೇ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ. ಈಗ ನೆಕ್ಸ್ಟ್ ಅಭಿ ಹಾಗೆ ನೆನಪು ಮಾಡ್ಕೊಳ್ತಾನೆ, ಏನಂದ್ರೆ ಮುಂಚೆ ಕೂಡ ಅವನ ತಂದೆ ಮನೆಗೆ ಗೊತ್ತಿಲ್ಲದೆ ದಾರಿ ತಪ್ಪಿ ಹೋಗ್ತಾ ಇದ್ರು. ಅದಲ್ಲದೆ ಅವನಿರೋ ಕಾಲೇಜ್ ಹತ್ತಿರನೇ ಬಂದು ಮನೆ ಮಾಡಿಕೊಂಡು ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾ ಇದ್ರು. ಅಷ್ಟರಲ್ಲಿ ಅವನ ಫೋನಿಗೆ ಒಂದು ವಿಡಿಯೋ ಬರುತ್ತೆ. ನೋಡಿದ್ರೆ ಅವನ ತಂದೆ ಆಸ್ಪತ್ರೆಯಲ್ಲಿ ಆ ಊರಿನ ಬಗ್ಗೆ ಟಿವಿ ನ್ಯೂಸಲ್ಲಿ ನೋಡೋದು ಅವನಿಗೆ ಗೊತ್ತಾಗುತ್ತೆ. ಅಭಿಗೆ ಗೊತ್ತಾಗುತ್ತೆ ನನ್ನ ತಂದೆ ಇಲ್ಲಿಗೆ ಬಂದೇ ಬರ್ತಾರೆ ಅಂತ. ನೆಕ್ಸ್ಟ್ ಡೇ ಎಲ್ಲ ಬಸ್ಸನ್ನ ಅವನ ತಂದೆ ಇದ್ದಾರೆ ಅಂತ ಹುಡುಕ್ತಾ ಇರ್ತಾನೆ. ನೆಕ್ಸ್ಟ್ ಅವನ ತಂದೆ ಕೂಡ ಬಸ್ಸಲ್ಲಿ ಆ ಊರಿಗೆ ಬಂದಿರ್ತಾನೆ. ಅಷ್ಟರಲ್ಲಿ ಆಚಾರ್ಯ ಕಡೆಯವರು ಅಭಿಗೆ ಹೊಡೆಯುವಾಗ ಅವನ ತಂದೆ ಅಡ್ಡ ಬರ್ತಾನೆ. ಅವನ ತಂದೆ ತಲೆಗೆ ಹೊಡೆತ ಬೀಳುತ್ತೆ, ರಕ್ತ ಬರ್ತಾ ಇರುತ್ತೆ. ಬಸ್ಸಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಈ ಕಡೆ ಗೋಪಾಲ ಮತ್ತೆ ವಿಜಯ ಹಳ್ಳಿಗೆ ಬರ್ತಿರುವಾಗ ವಿಜಯಳಿಗೆ ಚಿಕ್ಕ ವಯಸ್ಸಿನ ಅವಳ ಪ್ಲೇಸ್ ನೆನಪು ಮಾಡಿಕೊಂಡು ಅಲ್ಲಿಗೆ ಬರ್ತಾಳೆ. ಅಲ್ಲಿ ಒಂದು ದೋಣಿ ಇರುತ್ತೆ. ಅವನ ತಂದೆ ಚಿಕ್ಕ ವಯಸ್ಸಲ್ಲಿ ನನಗೆ ಏನಾದರೂ ಹೇಳಬೇಕಂದ್ರೆ ಇಲ್ಲಿ ಬರೆದು ಇಟ್ಟಿರ್ತೀನಿ ಅಂತ ಹೇಳಿರ್ತಾನೆ. ಈಗ ಅಲ್ಲಿ ನೋಡಿದ್ರೆ ಅದರಲ್ಲಿ ಒಂದು ಲೆಟರ್ ಇರುತ್ತೆ. ಅದನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಅವತ್ತು ನಾನು ಮಾಡಿದ್ದು ನಿನಗೋಸ್ಕರ ಅಂತ ಅವಳ ತಂದೆ ಕ್ಷಮೆ ಕೇಳಿರ್ತಾನೆ. ವಿಜಯ ಇದನ್ನ ಓದಿ ತುಂಬಾನೇ ಅಳ್ತಾ ಇರ್ತಾಳೆ. ಅಭಿ ಗೋಪಾಲ್ಗೆ ಕಾಲ್ ಮಾಡಿ ಆಸ್ಪತ್ರೆಗೆ ಬರೋದಕ್ಕೆ ಹೇಳ್ತಾನೆ. ಇಬ್ರು ಅಲ್ಲಿಗೆ ಬರ್ತಾರೆ. ವಿಜಯ ತಕ್ಷಣ ತಂದೆಯನ್ನ ನೋಡಿ ಅವನ ಕೈ ಮುಟ್ಟಿ ಅಪ್ಪ ಅಂತ ಹೇಳಿ ಅಳ್ತಾ ಇರ್ತಾಳೆ. ಕೋದಂಡ ಕೂಡ ಕಣ್ ತೆಗೆದು ನೋಡ್ತಾನೆ. ಚಿಕ್ಕ ವಯಸ್ಸಿನ ವಿಜಯಳ ಮುಖ ನೆನಪಾಗುತ್ತೆ. ಕೊನೆಗೂ ಅಪ್ಪ ಮತ್ತೆ ಮಗಳು ಇಬ್ರು ಒಂದಾಗ್ತಾರೆ. ಅದೇ ಟೈಮಲ್ಲಿ ಅಭಿ ಸಂತೋಷದಿಂದ ಇರುವಾಗ ಅವನ ತಂದೆ ವಿಜಯಳಿಗೆ ಇವನು ಯಾರ ಮಗನೋ ಗೊತ್ತಿಲ್ಲ, ನನ್ನ ಸೇವ್ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಬಂದ ಅಂತ ಹೇಳ್ತಾನೆ. ಈಗಾಗಲೇ ಅವನ ತಂದೆಗೆ ಎಲ್ಲ ಮರ್ತೋಗಿರುತ್ತೆ. ನೆಕ್ಸ್ಟ್ ಅಳ್ತಾ ಹೊರಗೆ ಬಂದು ನನ್ನ ತಂದೆ ನನಗೆ ಪ್ರೀತಿ ಕೊಡುವಾಗ ಗೊತ್ತಾಗ್ಲಿಲ್ಲ, ಈಗ ತಂದೆ ಪ್ರೀತಿನೇ ಕಳ್ಕೊಂಡ್ಬಿಟ್ಟೆ ಅಂತ ಹೇಳ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.